ಇನ್ನು ದಿಲೀಪ್ ಅವರ ಸಾವು ನಿಜಕ್ಕೂ ಕೂಡ ಒಂದು ಸಿನಿಮಾ ರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ತಂದು ಕೊಟ್ಟಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇನ್ನು ಯಾರೂ ಕೂಡ ಊಹಿಸಲು ಕೂಡ ಸಾಧ್ಯವಾಗಿಲ್ಲ. ಇನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ಕೇವಲ 46ನೇ ವಯಸ್ಸಿನಲ್ಲಿ ದಿಲೀಪ್ ಅವರು ಈ ಲೋಕವನ್ನು ತ್ಯಜಿಸಿರುವಂಥದ್ದು. ಇನ್ನು ಮೊನ್ನೆ ರಾತ್ರಿ ಅವರು ಸ್ವಲ್ಪ ಎದೆನೋವು ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಎಚ್ಚೆತ್ಕೊಂಡಿದ್ದು ಸರಿಯಾಗೋದು. ನಾನು ದಿಲೀಪ್ ಮಾತು ಕೇಳಬಾರ್ದಿತ್ತು. ದಿಲೀಪ್ ಅವರು ಹೇಳಿದ್ರು, ಬೆಳಿಗ್ಗೆ ಹೋಗೋಣ, ಗ್ಯಾಸ್ಟ್ರಿಕ್ ಎದೆನೋವು ಇರಬೇಕು, ಹಾಗಾಗಿ ಸ್ವಲ್ಪ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರು. ನಾನು ಆ ಥರ ಯೋಚನೆ ಮಾಡಬಾರ್ದಿತ್ತು, ಬೆಳಗ್ಗೆ ತನಕ ಬಿಟ್ಟಿದ್ದೆ ತಪ್ಪಾಗೋಯಿತು ಅಂತ ಹೇಳಿ ಅವರ ಪತ್ನಿ ಬಿಕ್ಕಿ ಬಿಕ್ಕಿ ಹೇಳ್ತಿದ್ರು. ಮತ್ತು ಬಂದಂಥ ಸ್ನೇಹಿತರು, ನಿರ್ದೇಶಕರು ಎಲ್ಲರಿಗೂ ಕೂಡ ಬಂದಾಗ ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ಎದ್ದೇಳು ದಿಲೀಪ, ಎದ್ದೇಳು, ನಿಂಗೆ ಅರ್ಥ ಯಾಕಾಗ್ತಿಲ್ಲ, ಎದ್ದೇಳು, ನಿಂಗೆ ಏನೂ ಆಗಿಲ್ಲ ಕಣೋ, ಪ್ಲೀಸ್ ಎದ್ದೇಳು ಅಂತೇಳಿ ಅವರು ಕೇಳ್ತಾ ಇದ್ದಿದ್ದನ್ನು ಎಂಥವರ ಕಲ್ಲು ಹೃದಯವನ್ನು ಕೂಡ ಕರಗಿಸೋವಂಥ ಇತ್ತು. ಶ್ರೀವಿದ್ಯೆ ಅವರು ಅಷ್ಟು ಮಟ್ಟಿಗೆ ಬಿಕ್ಕಿ ಹೇಳ್ತಿದ್ರು. ಇನ್ನೊಂದು ಕಡೆ ಅವರ ಮಗಳು ಸಹ ಆ ಮಟ್ಟಿಗೆ ಅಳ್ತಾ ಇದ್ದಿದ್ದು ನಿಜಕ್ಕೂ ಕೂಡ ಇಡೀ ಕಲ್ಲು ಮನಸ್ಸರಿಗೂ ಕೂಡ ಕಣ್ಣೀರು ಬರುವಂಥ ಸಂದರ್ಭ ಅದಾಗಿತ್ತು. ಇನ್ನೂ ಅವ್ರ ಮಾವರು ಕೂಡ ಮಾತನಾಡಿ ಮಾಧ್ಯಮಗಳಲ್ಲಿ ಅದನ್ನೇ ಹೇಳಿದರು. ನಿನ್ನೆ ಏನೋ ಅದು ಹೇಳಿದ್ದ, ಸ್ವಲ್ಪ ನಾವು ನಿನ್ನೆ ಕರ್ಕೊಂಡು ಹೋಗಿರಿ, ಏನೋ ಉಳ್ಕೊಳ್ಳೋಣ ಏನೋ ಗೊತ್ತಿಲ್ಲ, ನಾವು ಬೆಳಗ್ಗೆ ಹೋಗೋಣ, ಏನು ಆ ಥರ ಇದನ್ನೋವಲ್ಲ, ಗ್ಯಾಸ್ಟ್ರಿಕ್ ಇದನ್ನು ಅಂದ್ಕೊಬಿಟ್ವಿ, ಅದು ಸ್ವಲ್ಪ ನಮಗೆ ಇದಾಯ್ತಾ ಅಂತ ಹೇಳಿ ತುಂಬಾ ಬಿಕ್ಕಳಿಸಿ ಹೇಳ್ತಿದ್ರು. ಇನ್ನೊಂದು ಕಡೆ ಕನ್ನಡ ಚಿತ್ರರಂಗ ಮತ್ತು ಕಿರಿತೆರೆ ಲೋಕದಲ್ಲಿ ತನ್ನದೇ ಆದಂಥ ವಿಭಿನ್ನ ಗುರುತನ್ನು ಮೂಡಿಸಿದರು ದಿಲೀಪ್ ರಾಜ್ ಅವರು. ಇನ್ನೂ ಅವರ ಅಗಲಿಕೆ ಅಭಿಮಾನಿಗಳ ಮನಸ್ಸಿಗೆ ದೊಡ್ಡ ಮಟ್ಟಿಗೆ ಆಘಾತ ಉಂಟು ಮಾಡಿದೆ. ಇನ್ನು ಕಿರುತೆರೆಯಿಂದ ಆರಂಭವಾದ ಅವರ ಕಾಲಯಾನ ನಂತರ ಬೆಳ್ಳಿ ಪರದೆಗೂ ವಿಸ್ತರಿಸಿ ಅನೇಕ ಜನರ ಮನಸ್ಸನ್ನು ಕೂಡ ಗೆದ್ದಿದ್ದರು. ಇತ್ತೀಚೆಗೆ ಹೃದಯಾಘಾತದಿಂದ ಅವರು ನಿಧನವಾದ ಸುದ್ದಿ ಚಿತ್ರರಂಗವನ್ನು ಮೌನಗೊಳಿಸಿತ್ತು. ಇನ್ನು ಸಿನಿಮಾ ರಂಗದಲ್ಲಿ ಅವ್ರು ಕೊನೆಯದಾಗಿ ಆ ಸಿನಿಮಾದಲ್ಲಿ ಅಭಿನಯಿಸಿದ್ದು ಅಂದರೆ ಅದು ಕ್ಷಣ ವಿಷ್ಣುವರ್ಧನ್ ಅವರ ಜೊತೆ ಮಾಡಿದಂಥ ಮತ್ತು ಆದಿತ್ಯ ಅವರ ಜೊತೆ ಮಾಡಿದಂಥ ಸಿನಿಮಾ ಆಗಿತ್ತು, ಆ್ಯಕ್ಷನ್ ಸಿನಿಮಾ ಆಗಿತ್ತು. ಇನ್ನು ದಿಲೀಪ್ ರಾಜ್ ಅವರು ಮೊದಲಿಗೆ ಕನ್ನಡ ಧಾರಾವಾಹಿಗಳ ಮೂಲಕ ಮನೆ ಮಾತಾದಂಥವರು. ಅದರಲ್ಲಿ ಪ್ರಮುಖವಾಗಿ ಜನನಿ, ಕುಂಕುಮ ಭಾಗ್ಯ, ಅರ್ಧ ಸತ್ಯ, ರಂಗೋಲಿ, ಮಳೆಬಿಲ್ಲು, ಮನೆಯೊಂದು ಮೂರು ಬಾಗಿಲು, ಮಾಂಗಲ್ಯ, ಕನ್ಯಾದಾನ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರು ಹೃದಯ ಗೆದ್ದಿದ್ದರು. ಏಕ್ತಾ ಕಪೂರ್ ನಿರ್ಮಾಣದಲ್ಲಿ ಅತಿ ಹೆಚ್ಚು ಇವರಿಗೆ ಅವಕಾಶ ಆ ಸಂದರ್ಭದಲ್ಲಿ ದೊರಕಿತ್ತು. ಇನ್ನು ಅವರ ಕಣ್ಣುಗಳಿಂದ ಭಾವನೆ ಮತ್ತು ಸರಳ ಅಭಿನಯ ಮೂಲಕನೇ ಸಾಕಷ್ಟು ಮನಸ್ಸು ಗೆದ್ದಿದ್ದರು. ಇನ್ನು ರಂಗೋಲಿ ಸೀರಿಯಲ್ನಲ್ಲಿ ವಿಲನ್ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಅಲ್ಲಿ ಒಬ್ಬ ಕನ್ಸ್ಟ್ರಕ್ಷನ್ಸ್ ಮಾಲೀಕನ ಪಾತ್ರದಲ್ಲಿ ಅವರು ಅಭಿನಯಿಸಿದರು. ಸುಮಾರು ವರ್ಷಗಳ ಸೀರಿಯಲ್ ಉದಯ ಟಿವಿಲಿ 7:30ಕ್ಕೆ ಪ್ರಸಾರವಾಗಿ ಬಂದಿತ್ತು. ಆ ಕಾಲದಲ್ಲಿ ನಂಬರ್ 1 ಸ್ಥಾನವನ್ನು TRPಲಿ ಆ ಸೀರಿಯಲ್ ಉಳಿಸಿಕೊಂಡಿತ್ತು. ಅದು ಕೂಡ ಪ್ರಮುಖವಾಗಿ ದಿಲೀಪ್ ರಾಜ್ ಅವರೇ ಕಾರಣ ಅಂತ ಸಹ ಹೇಳಲಾಗ್ತದೆ. ಇನ್ನು ಕಿರುತೆರೆಯಲ್ಲಿ ಯಶಸ್ಸು ಪಡೆದ ನಂತರ ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟರು. 2005ರಲ್ಲಿ ಬಂದಂಥ ಬಾಯ್ ಫ್ರೆಂಡ್ ಸಿನಿಮಾ ಚಿತ್ರದ ಮೂಲಕ ನಾಯಕ ನಟರಾಗಿ ಪರಿಚಯಕೊಳ್ತಾರೆ. ಅವರು ನಂತರ ಹಲವು ಪ್ರಮುಖ ಸಿನಿಮಾಗಳಲ್ಲಿ ಕೂಡ ನಟಿಸ್ತಾರೆ. ವಿಶೇಷವಾಗಿ ಮಿಲನ, ಯು-ಟರ್ನ್, ಕ್ಷಣ ಸಿನಿಮಾಗಳು ಅವರಿಗೆ ಹೊಸ ಮಟ್ಟದ ಜನಪ್ರಿಯತೆ ಕೂಡ ತಂದುಕೊಡುತ್ತೆ. ಇನ್ನು ಮಿಲನ ಸಿನಿಮಾದಲ್ಲಿ ಅವರು ಮಾಡಿದ ಪಾತ್ರ ಇಂದಿಗೂ ಅನೇಕ ಸಿನಿ ಪ್ರೇಮಿಗಳ ನೆನಪಿನಲ್ಲೇ ಉಳಿದಿದೆ. ಹೀರೋಗೆ ಎದುರಾಳಿಯಾಗಿದ್ದರು. ಅವರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಭಾವನಾತ್ಮಕ ಅಂಶ ಪ್ರೇಕ್ಷಕರ ಮನಸ್ಸು ಆ ಸಂದರ್ಭ ಗೆದ್ದಿತ್ತು. ಆ ಸಿನಿಮಾ ನಂತರ ದಿಲೀಪ್ ರಾಜ್ ಅವರನ್ನು ಗಂಭೀರ ಹಾಗೂ ಭಾವನಾತ್ಮಕ ಪಾತ್ರಗಳಿಗೆ ಹೆಚ್ಚು ಆಯ್ಕೆ ಮಾಡಲಾಗ್ತದೆ ಅಂತಲೇ ಹೇಳ್ಬೋದು. ಸಿನಿಮಾಗಳ ಜೊತೆಗೆ ಧಾರಾವಾಹಿಗಳಲ್ಲೂ ಕೂಡ ಅವರು ನಿರಂತರವಾಗಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಹಿಟ್ಲರ್ ಕಲ್ಯಾಣ, ಪಾರು, ವಿದ್ಯಾವಿನಾಯಕ, ಬ್ರಹ್ಮಗಂಟು ಮೊದಲಾದ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನು ಕೂಡ ತೋರಿಸ್ತಾರೆ. ಮತ್ತು ನಿರ್ಮಾಣದಲ್ಲೂ ತಮ್ಮದೇ ಆದಂಥ ಪ್ರೊಡಕ್ಷನ್ಸಲ್ಲಿ ಕೂಡ ಹಿಟ್ಲರ್ ಕಲ್ಯಾಣ ಮತ್ತು ಬ್ರಹ್ಮಗಂಟು ಕೂಡ ನಿರ್ಮಾಣವನ್ನು ಕೂಡ ಸಹ ಮಾಡ್ತಾರೆ. ಅದರಲ್ಲೂ ಕೂಡ ಲಾಭ ಮತ್ತು ಯಶಸ್ಸಿನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅವರು ಕೇವಲ ನಟ ಮಾತ್ರವಲ್ಲದೆ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿಯೂ ಸಹ ಮಾಡಿದರು. ತಮ್ಮ ಪತ್ನಿಯೊಂದಿಗೆ ಸೇರಿ ಹಲವು ಧಾರಾವಾಹಿಗಳ ನಿರ್ಮಾಣ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಇನ್ನು ಕ್ಯಾಮ್ರಾ ಮುಂದೆ ಮಾತ್ರವಲ್ಲದೆ ಹಿಂದೆ ಕೂಡ ಅವರ ಶ್ರಮ ಕನ್ನಡ ಮನೋರಂಜನಾ ಲೋಕಕ್ಕೆ ದೊಡ್ಡ ಕೊಡುಗೆ ಅದು ಕೊಟ್ಟಿತ್ತು. ಇನ್ನು ಕುಟುಂಬದ ಜೀವನದಲ್ಲೂ ದಿಲೀಪ್ ರಾಜ್ ತುಂಬ ಸರಳ ವ್ಯಕ್ತಿಯಾಗಿದ್ದರು ಎಂದು ಅವರ ಸ್ನೇಹಿತರು ಕೂಡ ಇಂದಿಗೂ ಸಹ ಹೇಳ್ಕೊಳ್ತಾರೆ. ಇನ್ನು ಪತ್ನಿ ಶ್ರೀವಿದ್ಯಾ ಅವರೊಂದಿಗೆ ಹಲವು ವರ್ಷಗಳ ಸಂತೋಷಕರ ದಾಂಪತ್ಯ ಜೀವನ ಕೂಡ ಅವರು ನಡೆಸ್ತಾರೆ. ಇನ್ನು ಅವರೊಬ್ಬರ ಸಹಕಾರ ಕೇವಲ ಮನೆಯೊಳಗೆ ಮಾತ್ರವಲ್ಲದೆ ವೃತ್ತಿ ಜೀವನದಲ್ಲೂ ಕೂಡ ತುಂಬಾ ಕಾಣಿಸಿಕೊಂಡಿತ್ತು. ಅದಕ್ಕಾಗಿ ಸಾಕಷ್ಟು ಜನ ಅಭಿಮಾನಿಗಳು ಮತ್ತು ಅವರು ಕೆಲಸ ಮಾಡಿದಂಥ ನಟ ನಟಿಯರು, ಟೆಕ್ನಿಷಿಯನ್ಗಳಿಗೂ ಕೂಡ ಅತಿ ಪ್ರೀತಿಯಾಗಿದ್ದರು ಅಂತ ಸಹ ಹೇಳ್ಬೋದು. ಇನ್ನು ದಿಲೀಪ್ ರಾಜ್ ಅವರಿಗೆ ಧೃತಿ ಮತ್ತು ಅದಿತಿ ಎಂಬ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ತಮ್ಮ ಕುಟುಂಬದ ಜೊತೆ ಕಳೆದ ಕ್ಷಣಗಳನ್ನು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಳ್ತಾ ಇದ್ದರು. ಇನ್ನು ಮಕ್ಕಳ ಜೊತೆಗಿನ ಫೋಟೋಗಳು ಮತ್ತು ಪ್ರವಾಸ ವಿಡಿಯೋಗಳು ಅಭಿಮಾನಿಗಳ ಮನಸ್ಸು ಆಗಾಗ ಮುಟ್ತಾ ಇದ್ವು ಅಂತಲೂ ಕೂಡ ಹೇಳ್ಬೋದು. ಇನ್ನು ಸ್ನೇಹಪರ ವ್ಯಕ್ತಿತ್ವ ಹೊಂದಿದಂಥ ದಿಲೀಪ್ ರಾಜ್ ಅವರಿಗೆ ಚಿತ್ರರಂಗದಲ್ಲಿ ಅಪಾರವಾದ ಗೌರವ ಇತ್ತು. ಹಿರಿಯರು ಕಿರಿಯರು ಎಲ್ಲರ ಜೊತೆಗೆ ಅವರು ಸರಳವಾಗಿ ಬೆರೆಯುತ್ತಿದ್ದರು. ಇನ್ನು ಹಲವಾರು ಅವರನ್ನು ಜೊತೆ ಕೆಲಸ ಮಾಡಲು ತುಂಬ ಸುಲಭವಾದ ವ್ಯಕ್ತಿ ಎಂದು ನೆನಪಿಸ್ಕೊಳ್ತಾರೆ ಇಂದಿಗೂ ಸಹ. ಇನ್ನು ಅವರ ಕೊನೆಯ ದಿನಗಳಲ್ಲಿ ಅವರ ಕೆಲಸದಲ್ಲಿ ತುಂಬಾ ಸಕ್ರಿಯವಾಗಿದ್ದರು. ಹೊಸ ಯೋಜನೆಗಳು, ಧಾರಾವಾಹಿಗಳು
ಮತ್ತು ಸಿನಿಮಾಗಳ ಬಗ್ಗೆ ಚರ್ಚಿಸ್ತಾ ಇದ್ರು ಎನ್ನಲಾಗ್ತದೆ. ಜೀವನದ ಮೇಲೆ ಅಪಾರ ಪ್ರೀತಿ ಹೊಂದಿದ್ದಂಥ ಅವರು ಆರೋಗ್ಯದ ಮೇಲೆ ತುಂಬಾ ಗಮನವನ್ನು ಕೊಡ್ತಿದ್ರು ಅಂತಲೂ ಕೂಡ ಅವರ ಆತ್ಮೀಯರಿಂದ ಮಾತನ್ನು ಕೂಡ ಕೇಳಲಾಗ್ತದೆ. ಇನ್ನು ಇದೇ ಮೇ 13ನೇ ತಾರೀಕು ಅಕಸ್ಮಾತಾಗಿ ಹೃದಯಘಾತ ಅವರಿಗೆ ಆಗ್ತದೆ. ಸ್ವಲ್ಪ ಮಟ್ಟಿಗೆ ಎದೆನೋವು ಕಾಣಿಸ್ಕೊಂಡಿತ್ತೆ. ನಂತರ ಸಡನ್ನಾಗಿ ಬೆಳಗಿನ ಜಾವ 4:30 ಸುಮಾರಿನಾಗ ತೀವ್ರದ ಎದೆನೋವು ಕಾಣಿಸ್ಕೊಂಡು ಒದ್ದಾಟವನ್ನು ಕೂಡ ಮಾಡ್ತಾರೆ. ಆಗಲೇ ಅಲ್ಲಿ ಕುಸಿದು ಕೂಡ ಬೀಳ್ತಾರೆ. ತಕ್ಷಣ ಹತ್ತಿರದಲ್ಲೇ ಇದ್ದಂಥ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ತಾರೆ ಅವರ ಪತ್ನಿ ಶ್ರೀವಿದ್ಯಾ ಅವರು. ಇನ್ನು ವೈದ್ಯರು ಅವರನ್ನು ಉಳಿಸಲು ಕೂಡ ಸಾಧ್ಯವಾಗಲಿಲ್ಲ. ಈ ಸುದ್ದಿ ಹೊರಬಂದ ಕ್ಷಣದಿಂದಲೇ ಅಭಿಮಾನಿಗಳು ಮತ್ತು ಚಿತ್ರರಂಗದ ಗಣ್ಯರು ತುಂಬಾ ಶೋಕದಲ್ಲಿ ಇರ್ತಾರೆ. ಗಣ್ಯಾತಿ ಗಣ್ಯರು, ಎಲ್ಲ ನಟ ನಟಿಯರು, ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಎಲ್ಲರೂ ಕೂಡ ದಿಲೀಪ್ ರಾಜ್ ಅವರ ಅಂತಿಮ ದರ್ಶನವನ್ನು ಕೂಡ ಮಾಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರ ಕೊನೆಯ ಪೋಸ್ಟ್ ವೈರಲ್ ಕೂಡ ಆಗಿತ್ತು. ಅಭಿಮಾನಿಗಳು ಮಿಸ್ ಯು ಸರ್ ಅಂತ ಭಾವುಕರಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ಅನೇಕ ನಟರು, ನಿರ್ದೇಶಕರು ಹಾಗೂ ತಂತ್ರಜ್ಞರು ಅವರ ಜೊತೆಗಿನ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ಅವರ ಅಂತಿಮ ದರ್ಶನಕ್ಕೆ ಕನ್ನಡ ಚಿತ್ರರಂಗದ ಅನೇಕ ಕಲಾವಿದರು ಆಗಮಿಸಿದ್ದರು. ಕುಟುಂಬದವರ ನೋವು ನೋಡಿದ ಅಭಿಮಾನಿಗಳ ಕಣ್ಣಲ್ಲೂ ನೀರು ಕೂಡ ತುಂಬಿ ಬಂತು. ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಕೂಡ ಮಾಡಲಾಗ್ತದೆ. ಇನ್ನು ಕೆಂಗೇರಿಯಲ್ಲಿದ್ದಂಥ ಯಾವುದೇ ಫಾರ್ಮ್ ಹೌಸ್ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗ್ತದೆ. ಏಕೆಂದರೆ ಆ ಫಾರ್ಮ್ ಹೌಸ್ನಲ್ಲಿ ಅವರು ಅತಿ ಹೆಚ್ಚು ಸಮಯವನ್ನು ಕಳೀತಿದ್ದು ಬಿಡುವಾಗಿದ್ದಾಗಿಲ್ಲ. ಏಕೆಂದರೆ ಅವರು ತುಂಬಾ ಕಷ್ಟಪಟ್ಟು ದುಡಿದಂಥ ಹಣದಲ್ಲಿ ತೆಗೆದುಕೊಂಡಂಥ ಫಾರ್ಮ್ ಹೌಸ್ ಮತ್ತು ಆ ಫಾರ್ಮ್ ಹೌಸ್ ಮೇಲೆ ಅತಿ ಹೆಚ್ಚು ಅವರು ಪ್ರೀತಿಯನ್ನು ಕೂಡ ಇಟ್ಕೊಂಡಿದ್ರು. ಮತ್ತು ಅತಿಯಾದ ಆಸೆಯೂ ಸಹ ಅವ್ರಿಗೆ ಎಲ್ಲಿತ್ತು ಅಂತಲೂ ಸಹ ಹೇಳ್ಬೋದು. ಪ್ರಕೃತಿ ಸೌಂದರ್ಯ ಎಲ್ಲ ಅನುಭವಿಸ್ಬೇಕು ಅಂದಾಗೆಲ್ಲ ಅಲ್ಲಿಗೆ ಹೋಗ್ತಿದ್ರು. ಅದನ್ನು ತುಂಬಾ ಸಂತೋಷದಿಂದನೂ ಕೂಡ ಇರ್ತಿದ್ರು. ದಿಲೀಪ್ ರಾಜ್ ಅವರ ಅಗಲಿಕೆ ಕನ್ನಡ ಕಿರುತೆರೆ ಮತ್ತು ಸಿನಿಮಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಇನ್ನು ಅವರ ಅಭಿನಯ, ನಗು, ಮಾತಿನ ಶೈಲಿ ಮತ್ತು ಸರಳ ವ್ಯಕ್ತಿತ್ವ ಅಭಿಮಾನಿಗಳೆಲ್ಲ ಮನಸ್ಸಿನಲ್ಲಿ ಸದಾ ಜೀವಂತವಾಗಿದೆ. ಇನ್ನು ಅವರು ಇಲ್ಲದಿದ್ದರೂ ಅವರ ಪಾತ್ರಗಳು ಎಂದಿಗೂ ಕೂಡ ಮರೆತು ಹೋಗೋದಿಲ್ಲ. ಕೆಲವರು ನಟರು ಪರದೆ ಮೇಲೆ ಮಾತ್ರ ಬದುಕ್ತಾರೆ, ಆದರೆ ಕೆಲವರು ಪ್ರೇಕ್ಷಕರ ಮನಸ್ಸಿನೊಳಗೆ ಮನೆ ಮಾಡುತ್ತಾರೆ. ದಿಲೀಪ್ ರಾಜ್ ಅಂಥವರಲ್ಲಿ ಒಬ್ಬರು. ಕಿರುತೆರೆಯ ಮನೆಯ ಮಗುವಿನಂತೆ, ಸಿನಿಮಾದ ಭಾವನಾತ್ಮಕ ಕಲಾವಿದರಂತೆ, ಕುಟುಂಬದ ಪ್ರೀತಿಸುವ ಸರಳ ವ್ಯಕ್ತಿಯಾಗಿದ್ದರು. ಇನ್ನು ಅವರೆಲ್ಲರೂ ಕೂಡ ಈಗ ನೆನಪಿನಲ್ಲಿ ಮಾತ್ರ ಉಳಿದಿದ್ದಾರೆ. ದಿಲೀಪ್ ರಾಜ್ ಅವರು ಕೊನೆಯ ದಿನಗಳಲ್ಲಿ ಸ್ಟಾರ್ ಸುವರ್ಣದ ಪ್ರಸಾದ ಆಸೆ ಮತ್ತು ಇನ್ನೊಂದು 2 ಸೀರೆಗಳೀಗ ನಿರ್ಮಾಣವನ್ನು ಕೂಡ ಮಾಡ್ತಿದ್ದರು. ಪ್ರೊಡಕ್ಷನ್ಸ್ ಕೂಡ ನಡೆದಿತ್ತು. ಇನ್ನು ಅದರ್ ಶೂಟಿಂಗ್ನಲ್ಲಿ ಕೂಡ ತುಂಬಾ ಬ್ಯುಸಿಯಾಗಿದ್ದರು. ಇನ್ನು ಈ ಸೀರಿಯಲ್ ಪ್ರೊಡಕ್ಷನ್ಸ್ ಮತ್ತು ಟಿವಿಯವರ ಜೊತೆ ಮಾತುಕತೆಗಳು ಕೂಡ ತುಂಬಾ ಬ್ಯುಸಿಯಾಗಿರ್ತಿದ್ರು ಅಂತ ಹೇಳಲಾಗ್ತದೆ. ತೀವ್ರವಾದ ಕೆಲಸದ ಒತ್ತಡದಿಂದಲೇ ಈ ರೀತಿ ಆಯ್ತಾ ಅಂತಲೂ ಕೂಡ ಇನ್ನು ಅವರ ಆಪ್ತ ಬಳಗದಲ್ಲಿ ಮಾತಾಡುವಂಥ ಮಾತುಗಳು. ಇನ್ನು ಪತ್ನಿ ಅಂತ ತುಂಬಾ ಪ್ರೀತಿಸ್ತಿದ್ರು. ಪ್ರತಿಯೊಂದು ಕೆಲಸದಲ್ಲೂ ಪತ್ನಿ ಜೊತೆಲೇ ಇರ್ತಿದ್ರು. ಅವರು ಎಲ್ಲೇ ಹೋದರೂ ಸಹ ಅವರ ಪತ್ನಿ ಜೊತೆಲೇ ಇರ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಈಗಿರೋಂಥ ಸಂದರ್ಭದಲ್ಲಿ ಅವರ ಪತ್ನಿಗೆ ಇದು ನುಂಗಲಾರದ ತುತ್ತು ಮತ್ತು ದಿಲೀಪ್ ರಾಜ್ ಇಲ್ಲದಂಥ ಬದುಕನ್ನು ನೆನಪಿಸಿಕೊಳ್ಳಲು ಕೂಡ ಅವ್ರ ಕೈಲಿ ತುಂಬಾ ಕಷ್ಟ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ತುಂಬಾ ನೋವಿನಲ್ಲಿದ್ದಾರೆ ಶ್ರೀವಿದ್ಯಾ ಅವರು ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳು ಅದಿತಿ ಮತ್ತು ಧೃತಿಯವರು ಅಂತ ಹೇಳ್ಬೋದು. ಸದ್ಯ ಏನೇ ಇರಲಿ, ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಶ್ರೀವಿದ್ಯಾ ಅವರ ಮತ್ತು ಅವರ ಕುಟುಂಬಕ್ಕೆ ಶಕ್ತಿ ಭರಿಸುವ, ನೋವು ಭರಿಸುವ ಶಕ್ತಿ ಭರಿಸುವ